ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಚಂಡೀಗಢ ವಿಸ್ತಾರ ಫ್ಲೈಟ್ ಜರ್ನಿ ಫುಡ್ ರಿವ್ಯೂವನ್ನು ನಿಮಗೆ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಚಂಡೀಗಢ ಟು ಮನಾಲಿ ರೋಡ್ ಟ್ರಿಪ್, ರೋಡ್ ಹೇಗಿದೆ, ಈಗಿನ ಕಂಡೀಷನ್ ಹೇಗಿದೆ, ಮತ್ತು ಆನ್ ದ ವೇ ಸೈಟ್ ಸೀಯಿಂಗ್ಸ್ ಏನೆಲ್ಲ ಸಿಗುತ್ತೆ ಅಂತ ಚಂಡೀಗಢ ಏರ್ಪೋರ್ಟಿಂದ ನಿಮಗೆ ವಿಡಿಯೋನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಚಂಡೀಗಢಗೆ ನಾವು ಮಾರ್ನಿಂಗ್ 10 o'clock ಅಂದರೆ ಅರೌಂಡ್ 10:15ಗೆ ರೀಚ್ ಆದ್ವಿ. ಅಲ್ಲಿ ಲಗೇಜ್ ಎಲ್ಲ ಚೆಕ್ಔಟನ್ನು ಮಾಡಿಕೊಂಡು ರೋಡ್ ಟ್ರಿಪ್ಪನ್ನು ಅರೌಂಡ್ 10:30ಗೆ ಸ್ಟಾರ್ಟ್ ಮಾಡಿದ್ವಿ. ಚಂಡೀಗಢ ಟು ಮನಾಲಿ ಒಂದು ರೋಡ್ ಟ್ರಿಪ್ ಹೇಗಿರುತ್ತೆ, ಆ ಒಂದು ಜರ್ನಿ ಟೈಮಿಂಗ್ಸು ಮತ್ತು ರೋಡ್ ಕಂಡೀಷನ್ಸ್ ಹೇಗಿದೆ, ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಿಂಗ್ ಆದ ದಿನ ಅಂದರೆ ಟ್ರಾವೆಲ್ ಆದ ದಿನ ಮಾರ್ಚ್ 28, 2024 ಆವತ್ತಿನ ಒಂದು ರೋಡ್ ಕಂಡೀಷನ್, ಒಂದು ರೋಡ್ ಟ್ರಿಪ್ ಹೇಗಿತ್ತು ಚಂಡೀಗಢ ಟು ಮನಾಲಿ, ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನೋಡೋಣ. ಸೊ ಚಂಡೀಗಢದಿಂದ 10:30ಗೆ ಹೊರಟ ನಾವು ಅರೌಂಡ್ 2 hours ಜರ್ನಿ. ತುಂಬ ಚೆನ್ನಾಗಿತ್ತು. ರೋಡ್ ತುಂಬ ಚೆನ್ನಾಗಿತ್ತು. 4 ಲೈನ್ಡ್ ನ್ಯಾಷನಲ್ ಹೈವೇ ಇದು. ಚಂಡೀಗಢದಿಂದ 2 hours ಜರ್ನಿ ನಮಗೆ ಸ್ವಲ್ಪ ಹಾಟಾಗೇ ಇತ್ತು. ಮಾರ್ಚ್ ಸಮ್ಮರ್ ಸೀಸನ್ ಆದ್ದರಿಂದ ಹಾಟ್ ವೆದರ್ ಇತ್ತು. ಸೊ ಎ ಸಿಯನ್ನು ಆನ್ ಮಾಡಿಕೊಂಡು 2 hours ಜರ್ನಿಯನ್ನು ಮಾಡಿದ್ವಿ. 2 hours ಆದಮೇಲೆ ನಮಗೆ ಹಿಮಾಚಲ್ ಪ್ರದೇಶ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಪ್ಲೀಟ್ ವೆದರ್ ಚೇಂಜ್ ಆಗೋಗುತ್ತೆ, ಜೊತೆಗೆ ಲ್ಯಾಂಡ್ಸ್ಕೇಪ್ ಮತ್ತು ವ್ಯೂ ಸಹ ಚೇಂಜ್ ಆಗುತ್ತೆ. ಸೊ ಇಲ್ಲಿಂದ ಜಸ್ಟ್ 280 ಕಿಲೋಮೀಟರ್ಸ್ ದೂರ ಇದೆ. ಚಂಡೀಗಢ ಏರ್ಪೋರ್ಟಿಂದ ಮನಾಲಿವರೆಗೂ 280 ಕಿಲೋಮೀಟರ್ಸ್ ದೂರ ಇದೆ ರೋಡ್ ಡಿಸ್ಟೆನ್ಸ್. ಸೊ ಇಲ್ಲಿ ನಮಗೆ ಟೋಲ್ ಗೇಟ್ಸ್ ಅನ್ನೋದು 3ರಿಂದ 4 ಸಿಗುತ್ತೆ. ಅವರು ಟೋಲಲ್ಲಿ 80 to 100 rupees ಚಾರ್ಜನ್ನು ಮಾಡ್ತಾರೆ. ಸೊ ಫಾಸ್ಟ್ ಟ್ರ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಂಡಿದ್ರೆ ಫೋನಲ್ಲಿ ನಿಮಗೆ ಈ ಒಂದು ಟೋಲ್ ಗೇಟ್ ಎಲ್ಲ ಫ್ರೀ ಇರುತ್ತೆ. ಸೊ ನಿಮಗೆ ಟೋಲ್ ಗೇಟ್ಗೆ ಕಟ್ಟೋದಕ್ಕೆ ಅರೌಂಡ್ 400 to 500 rupees ಚಾರ್ಜ್ ಆಗೋಗುತ್ತೆ. 3ರಿಂದ 4 ಟೋಲ್ ಗೇಟ್ಸ್ ಇದೆ ಮನಾಲಿವರೆಗೂ. ಸೊ 2 hours ಆದಮೇಲೆ ನಮಗೆ ಹಿಮಾಚಲ್ ಪ್ರದೇಶ್ ಸ್ಟೇಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಆಗ್ಬೋದು, ವೆದರ್ ಆಗ್ಬೋದು, ಇಮ್ಮಿಡಿಯೇಟಾಗಿ ಚೇಂಜ್ ಆಗೋಗುತ್ತೆ. ತುಂಬ ಅಚ್ಚರಿ ಆಯಿತು. ಸುತ್ತಲೂ ನೋಡ್ಕೊಂಡು ಹೋದರೆ ಲ್ಯಾಂಡ್ಸ್ಕೇಪು ಅಮೇಝಿಂಗ್ ಆಗಿರುತ್ತೆ. ಮತ್ತು ಟನಲ್ಸ್ ಸ್ಟಾರ್ಟ್ ಆಗೋಗುತ್ತೆ. ಟನಲ್ಸ್ ಇಲ್ಲಿ ಅರೌಂಡ್ 21 ಟನಲ್ಸ್ ಇದೆ. ಬಟ್ ವರ್ಕಿಂಗ್ ಕಂಡೀಷನಲ್ಲಿರುವಂಥದ್ದು 5ರಿಂದ 7 ಟನಲ್ಸ್ ವರ್ಕಿಂಗ್ ಕಂಡೀಷನಲ್ಲಿದೆ. ಟನಲ್ ಒಳಗಡೆ ಹೋಗೋದಕ್ಕೆ ಸಖತ್ ಮಜಾ ಇರುತ್ತೆ. ಸೊ ಮನಾಲಿ ರೀಚ್ ಆಗಬೇಕು ಅಂತ ಹೇಳಿದರೆ ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಬೈ ಬಸ್ ಅಥವಾ ಬೈ ಕಾರ್ ಹೋಗ್ಬೋದು, ಅಥವಾ ಬ್ಯಾಂಗ್ಳೂರ್ ಟು ಚಂಡೀಗಢ ಬಂದು ನೀವು ಚಂಡೀಗಢದಿಂದ ಬೈ ಬಸ್ ಅಥವಾ ಬೈ ಕಾರ್ ನೀವು ಮನಾಲಿ ರೀಚ್ ಆಗ್ಬೋದು. ಬಟ್ ಚಂಡೀಗಢದಿಂದ ಮನಾಲಿ ಜಸ್ಟ್ 280 ಕಿಲೋಮೀಟರ್ಸ್ ದೂರ ಇದೆ. ಬಟ್ ಡೆಲ್ಲಿಯಿಂದ ಮನಾಲಿ 5-10 ಕಿಲೋಮೀಟರ್ಸ್ ದೂರ ಇದೆ. ಸೊ ನಿಮಗೆ ಜರ್ನಿ ಒಂದು ಟೈಮ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಚಂಡೀಗಢವರೆಗೂ ಫ್ಲೈಟಲ್ಲಿ ಬಂದು ಚಂಡೀಗಢದಿಂದ ಮನಾಲಿಗೆ ರೋಡ್ ಟ್ರಿಪ್ಪನ್ನು ಮಾಡ್ತಾ ಇದ್ದೀವಿ. ಇದು ಜಸ್ಟ್ 280 ಕಿಲೋಮೀಟರ್ಸ್ ದೂರದಲ್ಲಿದೆ ಚಂಡೀಗಢ ಏರ್ಪೋರ್ಟಿಂದ ಮನಾಲಿ ರೀಚ್ ಆಗೋದಕ್ಕೆ. ಸೊ ನಮಗೆ ಫಸ್ಟ್ ಟನಲ್ ಅನ್ನೋದು ಸಿಕ್ತು. ಇಲ್ಲಿ ಟನಲ್ಸ್ ಮಾಡಿರೋದ್ರಿಂದ ನಮಗೆ ಚಂಡೀಗಢದಿಂದ ಮನಾಲಿಗೆ ರೂಟ್ ಅನ್ನೋದು ಶಾರ್ಟ್ ಆಗಿ ಹೋಗಿದೆ. ಇಲ್ಲಾಂದರೆ ತುಂಬ ಸುತ್ತಕೊಂಡು ಇನ್ನೂ ಜಾಸ್ತಿ ಡಿಸ್ಟೆನ್ಸಲ್ಲಿ ನಾವು ಹೋಗಬೇಕಾಗಿತ್ತು. ಟನಲ್ ಕನ್ಸ್ಟ್ರಕ್ಷನ್ಸ್ ಇನ್ನೂ ಕೆಲವು ಕಡೆ ಆಗ್ತಾ ಇರೋದ್ರಿಂದ ಈಗ ನಮಗೆ ಜಸ್ಟ್ 7 to 8 hours ಆಗುತ್ತೆ ಚಂಡೀಗಢ ಟು ಮನಾಲಿ ರೀಚ್ ಆಗೋದಕ್ಕೆ. ನೀವು ಒಂದೊಂದು ಟನಲ್ ಒಳಗಡೆ ಹೋದರೂ 1/2 ಕಿಲೋಮೀಟರಿಂದ 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಟನಲ್ಸ್ ಅನ್ನೋದು ಕನ್ಸ್ಟ್ರಕ್ಟ್ ಆಗಿರುತ್ತೆ. ಸೊ ಟೋಟಲಿ 21 ಟನಲ್ಸ್ ಇದೆ ಅನಿಸುತ್ತೆ. ಬಟ್ ಕಂಪ್ಲೀಟ್ ಆಗಿರುವಂಥದ್ದು ವರ್ಕಿಂಗ್ ಕಂಡೀಷನಲ್ಲಿರುವಂಥದ್ದು 5 to 7 ಟನಲ್ಸ್ ಅಷ್ಟೇ. ಸೊ ಚಂಡೀಗಢದಿಂದ ಮನಾಲಿಗೆ ಟ್ರೈನ್ಸ್ ಇದೆಯಾ ಅಂತ ನೋಡೋದಾದರೆ ಡೈರೆಕ್ಟ್ ಟ್ರೈನ್ಸ್ ಯಾವುದೂ ಇಲ್ಲ. ನೀವು ಚಂಡೀಗಢದಿಂದ ಕಾಲ್ಕಾವರೆಗೂ ರೋಡಲ್ಲಿ ಬೈ ರೋಡ್ ಕಾರಲ್ಲಿ ಹೋಗಿ ಕಾಲ್ಕಾಯಿಂದ ಚಂಡೀಗಢಗೆ ಟಾಯ್ ಟ್ರೈನಲ್ಲಿ ಹೋಗ್ಬೋದು. ಅದು ಅರೌಂಡ್ 5 to 6 hours ಆಗುತ್ತೆ. ಅದು ಒಂದು ಎಕ್ಸೈಟಿಂಗ್ ಜರ್ನಿ ಅಂತಲೇ ಹೇಳ್ಬೋದು, ಟಾಯ್ ಟ್ರೈನ್ ಕಾಲ್ಕಾ ಟು ಚಂಡೀಗಢ. ಸೊ ಈಗ ಇನ್ನೊಂದು ಟನಲ್ ಒಳಗಡೆ ನಾವು ಪಾಸ್ ಆಗ್ತಾ ಇದ್ದೀವಿ. ಟನಲ್ಸ್ ಎಲ್ಲ ತುಂಬ ಸಕ್ಕದಾಗಿತ್ತು. ಒಳಗಡೆ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಅರೌಂಡ್ 1/2 to 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಮತ್ತು ಒಳಗಡೆ ಸ್ಪೀಡ್ ಲಿಮಿಟ್ಸು ಜಸ್ಟ್ 40 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. ಸೊ ಇದು ಇನ್ನೊಂದು ಟನಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ನೀವು ಟನಲ್ಸ್ ಅನ್ನೋದು ನಮಗೆ ಜಸ್ಟ್ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಬರ್ತಾ ಇರುತ್ತೆ. ಈ ಟನಲ್ಸ್ ಅನ್ನೋದು ಫಾರ್ಮ್ ಮಾಡಬೇಕಾದ್ರೆ ಒಂದು ಬೆಟ್ಟ ಗುಡ್ಡಗಳನ್ನೆಲ್ಲ ಹೊಡೆದು ಅದರಿಂದ ಒಂದು ಟನಲ್ಸ್ ಅನ್ನೋದು ಫಾರ್ಮ್ ಮಾಡಿರ್ತಾರೆ. ತುಂಬಾ ಬೇಜಾರಾಗುತ್ತೆ. ಎನಿವೇ ಒಂದು ಶಾರ್ಟ್ ಡಿಸ್ಟೆನ್ಸ್ಗೋಸ್ಕರ ಈ ರೀತಿ ಮಾಡ್ತಾರೆ. ಅದರಲ್ಲಿ ನಾವು ಪ್ರಯಾಣ ಮಾಡಲೇಬೇಕಾಗುತ್ತೆ.
ಸೊ ಕೆಲವೊಂದು ಟನಲ್ಸನ್ನು ದಾಟಿ ಹೋದ್ಮೇಲೆ ಸುಂದರ್ ನಗರ್ ಅನ್ನೋ ಒಂದು ಸಿಟಿ ಸಿಗುತ್ತೆ. ಅದೊಂದು ಬ್ಯೂಟಿಫುಲ್ ಸಿಟಿ ಆನ್ ದ ವೇ. ಸುಂದರ್ ನಗರಿಂದ ಮಂಡಿ ಡಿಸ್ಟ್ರಿಕ್ಟ್ ಮಧ್ಯೆ ಒಂದು ಹೈವೇ ಬರುತ್ತೆ. ಆ ಹೈವೇನಲ್ಲಿ ಒಂದು ಡಾಬಾ, ಒಂದು ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಲಂಚ್ಗೋಸ್ಕರ 1:30 ಅಷ್ಟೊತ್ತಿಗೆ ನಾವು ಸ್ಟಾಪ್ ಮಾಡಿದ್ವಿ. ಇದೊಂದು ರಾಜಾ ರೆಸ್ಟೋರೆಂಟ್ ಅಂತ, ಇದೊಂದು ಸೆಲೆಬ್ರಿಟಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟ್ ಯಾಕೆ ತುಂಬ ಫೇಮಸ್ ಅಂತ ಹೇಳಿದ್ರೆ, ಆನ್ ದ ವೇ ಹೋಗುವಂಥ ಸೆಲೆಬ್ರಿಟೀಸ್ ಎಲ್ಲ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿ ಲಂಚ್ ಅಥವಾ ಒಂದು ಬ್ರೇಕ್ಫಾಸ್ಟ್ ಡಿನ್ನರನ್ನು ಮಾಡಿ ಹೋಗ್ತಾರಂತೆ. ಹೋಟೆಲ್ ಫುಲ್ಲು ಸೆಲೆಬ್ರಿಟೀಸ್ದ ಪಿಕ್ಚರ್ಸನ್ನು ಹಾಕ್ಕೊಂಡಿದ್ರು. ಅಷ್ಟೊಂದು ಕ್ಲೀನಾಗಿರಲಿಲ್ಲ, ಬಟ್ ಫುಡ್ಡು ಓಕೆ ಆಗಿತ್ತು. ಬಟ್ ಟೂ ಕಾಸ್ಟ್ಲಿ ಆಗಿತ್ತು, ಯಾಕೆಂದರೆ ಅದು ಹೈವೇ ಡಾಬಾ, ಸೆಲೆಬ್ರಿಟಿ ಸ್ಪೆಷಲ್ ಡಾಬಾ ಆಗಿದ್ದರಿಂದ. ಸೊ ನಾವೊಂದು ವೆಜ್ ನೂಡಲ್ಸ್ ಮತ್ತು ಒಂದು ವೆಜ್ ಫ್ರೈಡ್ ರೈಸನ್ನು ತೊಗೊಂಡು ಒಂದು 30 to 45 ಮಿನಿಟ್ಸ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ನಂತರ ನಮ್ಮ ಒಂದು ಜರ್ನಿಯನ್ನು ಮುಂದುವರಿಸಿದ್ವಿ. ಇದು ಸುಂದರ್ ನಗರ್ ಪಕ್ಕದಲ್ಲಿರುವಂಥ ಒಂದು ಹೈವೇ ಡಾಬಾ ಅಥವಾ ರೆಸ್ಟೋರೆಂಟ್. ಅಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಮುಂದೆ ಹೋದರೆ ಮಂಡಿ ಅನ್ನೋ ಸಿಟಿ ಸಿಗುತ್ತೆ. ಅದೊಂದು ಫೇಮಸ್ ಸಿಟಿ ಇನ್ ಹಿಮಾಚಲ್ ಪ್ರದೇಶ್ ಅಂತ ಹೇಳ್ಬೋದು. ಇಂಟರ್ ಸಿಟಿ ಕನೆಕ್ಟೆಡ್ ಒಂದು ಕಮರ್ಷಿಯಲ್ ಸಿಟಿ ಅಂತಲೇ ಹೇಳ್ಬೋದು. ಆನ್ ದ ಬ್ಯಾಂಕ್ಸ್ ಆಫ್ ಬಿಯಾಸ್ ರಿವರ್ ಈ ಒಂದು ಮಂಡಿ ಸಿಟಿ ಅನ್ನೋದು ಬಿಲ್ಟ್ ಆಗಿದೆ. ಸುಕೇತಿ ಖಾಡ್ ಅಂತ ಒಂದು ನಾಲೆನೂ ಸಹ ಪಕ್ಕದಲ್ಲೇ ಓಡುತ್ತೆ, ಒಂದು ಸ್ಟ್ರೀಮು ನೋಡ್ಬೋದು ನೀವು ಇಲ್ಲಿ ಪಕ್ಕದಲ್ಲಿ ಓಡ್ತಾ ಇರುವಂಥದ್ದು ಸುಕೇತಿ ಖಾದ್ ಸ್ಟ್ರೀಮ್ ಅಂತ. ಮಂಡಿ ಸಿಟಿ ಸ್ಟಾರ್ಟ್ ಆದಮೇಲಂತೂ ರೋಡ್ ಕನ್ಸ್ಟ್ರಕ್ಷನ್ಸು ತುಂಬ ಕಡೆ ಆಗ್ತಾ ಇತ್ತು. ಸೊ ತುಂಬಾ ಒಂದು ಪೊಲ್ಯೂಷನ್ ಆಗಿ ಇತ್ತು. ಪಕ್ಕದಲ್ಲೇ ಇದು ಬಿಯಾಸ್ ನದಿ ಓಡ್ತಾ ಇರುವಂಥದ್ದು. ಲ್ಯಾಂಡ್ಸ್ಕೇಪು, ಸೈಟ್ ಸೀಯಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ರೋಡ್ ಡಿಸ್ಟರ್ಬೆನ್ಸು ಮತ್ತು ಟ್ರಾಫಿಕ್ ಅನ್ನೋದು ಮಂಡಿ ಸಿಟಿಯಿಂದ ಸ್ಟಾರ್ಟ್ ಆಗೋಯಿತು. ಸೊ ಇಲ್ಲಿ ನೋಡ್ಬೋದು ಹೇಗಿದೆ ಲ್ಯಾಂಡ್ಸ್ಕೇಪ್ ಅಂತ. ಸುತ್ತಲೂ ಮೌಂಟೇನ್ಸು, ಮಧ್ಯ ಒಂದು ಸಣ್ಣ ಜರಿ ರೀತಿ ನೀರು ಹರಿತಾ ಇರುವಂಥದ್ದು ಅಲ್ಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆದರೂ ಸಹ ಎಲ್ಲೂ ಸಹ ನಮಗೆ ಬಿಸಿಲು ಅಂತ ಅನ್ನಿಸ್ಲಿಲ್ಲ. ವೆದರ್ ತುಂಬ ಪ್ಲೆಸೆಂಟಾಗಿ, ಒಂದು ಕೋಲ್ಡ್ ಆಗೇ ಇತ್ತು, ಚೆನ್ನಾಗಿತ್ತು, ತುಂಬ ಪ್ಲೆಸೆಂಟು. ಮತ್ತು ಸುತ್ತಲೂ ಒಂದು ಮೌಂಟನ್ಸು ಮತ್ತು ಒಂದು ಲ್ಯಾಂಡ್ಸ್ಕೇಪ್ ಆಗ್ಬೋದು, ಸಕ್ಕದಾಗಿತ್ತು. ಇದು ನೋಡ್ತಾ ಇರುವಂಥದ್ದು ಪಾಂಡಾ ಡ್ಯಾಮ್. ಇಲ್ಲೇ ನಮಗೆ ಒಂದು ರೋಡ್ ಕನ್ಸ್ಟ್ರಕ್ಷನ್ಸ್ ಅನ್ನೋದು ಆಗ್ತಾ ಇದ್ರಿಂದ ಇಲ್ಲಿ ನಮಗೆ ಮೋರ್ ದ್ಯಾನ್ 1 ಅವರ್ ಆಯಿತು ಈ ಒಂದು ಡ್ಯಾಮನ್ನು ಕ್ರಾಸ್ ಮಾಡಿ ನೆಕ್ಸ್ಟ್ ಒಂದು ವಿಲೇಜ್ಗೆ ಹೋಗೋದಕ್ಕೆ. ತುಂಬಾ ಒಂದು ಟ್ರಾಫಿಕ್ ಇತ್ತು, ಸ್ವಲ್ಪನೇ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾ ಇತ್ತು. ಅವತ್ತು ಗುರುವಾರ ಆದ್ದರಿಂದ ಲಾಂಗ್ ವೀಕೆಂಡ್ ಇತ್ತು, ನೆಕ್ಸ್ಟ್ 3 ಡೇಸು. ಸೊ ವೆಹಿಕಲ್ಸು ತುಂಬ ಜಾಸ್ತಿ ಇತ್ತು. ಈ ಒಂದು ಏರಿಯಾ 1 ಕಿಲೋಮೀಟರ್ ಪಾಸ್ ಆಗೋದಕ್ಕೆ ನಮಗೆ ಮೋರ್ ದ್ಯಾನ್ 1 ಅವರ್ ಟೈಮ್ ಆಗೋಯಿತು ಇಲ್ಲೇ. ಬಟ್ ಸೈಟ್ ಸೀಯಿಂಗ್ ತುಂಬ ಚೆನ್ನಾಗಿದ್ದರಿಂದ ನಾವು ಸ್ಲೋ ಆಗಿ ಮೂವ್ ಆಗ್ತಾ ಇದ್ರು ಸಹ ಆ ಏರಿಯಾನ, ಆ ಒಂದು ಲ್ಯಾಂಡ್ಸ್ಕೇಪ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ದಿಸ್ ಇಸ್ ಪಾಂಡಾ ಡ್ಯಾಮ್ ನಿಯರ್ ಮಂಡಿ ಡಿಸ್ಟ್ರಿಕ್ಟ್, ಮಂಡಿ ಸಿಟಿ. ಸೊ ಆನ್ ದ ವೇ ನಮಗೆ ಅರೌಂಡ್ 6 to 7 ಟನಲ್ಸ್ ಸಿಗುತ್ತೆ. ಒಂದೊಂದು ಟನಲ್ಸಲ್ಲಿ ಹೋಗೋದಕ್ಕೆ ಸಖತ್ ಮಜಾ ಇರುತ್ತೆ. ಮೋರ್ ದ್ಯಾನ್ ಹಾಫ್ ಟು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಡಿಸ್ಟೆನ್ಸು ಸಹ ಇರುತ್ತೆ. ಸೊ ದಿಸ್ ಈಸ್ ದ ಲಾಸ್ಟ್ ಟನಲ್. ಈ ಟನಲ್ ಆದಮೇಲೆ ನಮಗೆ ಕುಲು ಸಿಟಿ ಸಿಗುತ್ತೆ. ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟೀಸ್ ಇನ್ ಹಿಮಾಚಲ್ ಪ್ರದೇಶ್. ಲಾಸ್ಟ್ ಟನಲ್ಲು ತುಂಬ ಕತ್ಲೆ ಆಗಿತ್ತು, ಒಳಗಡೆ ಸ್ಪೀಡು ಸಹ ಸ್ಲೋ ಇರಬೇಕು, ಸ್ವಲ್ಪ ಭಯ ಆಗ್ತಾ ಇತ್ತು. ಬಟ್ ಇಟ್ ವಾಸ್ ವೆರಿ ಎಂಜಾಯಬಲ್. ಇದಾದಮೇಲೆ ತುಂಬ ಬ್ಯೂಟಿಫುಲ್ ಸಿಟಿ ಕುಲು ಸಿಗುತ್ತೆ. ಸೊ ಕುಲುಲು ಸ್ವಲ್ಪ ಸೈಟ್ ಸೀಯಿಂಗ್ ಅನ್ನೋದು ಮಾಡ್ಕೋಬೋದು. ಶಾಲ್ ಫ್ಯಾಕ್ಟ್ರೀಸ್ ತುಂಬ ಫೇಮಸ್ ಇಲ್ಲಿ, ಮತ್ತು ವೈಷ್ಣೋದೇವಿ ಟೆಂಪಲು ಸಹ ತುಂಬ ಫೇಮಸ್ಸು. ರಿವರ್ ರಾಫ್ಟಿಂಗು ಸಹ ಇಲ್ಲಿ ಮಾಡ್ಬೋದು. ಅದೆಲ್ಲನೂ ಸಹ ನಾವು ಮಾಡಿಕೊಂಡು ಆನ್ ದ ವೇ ಮನಾಲಿಯನ್ನು ತಲುಪಿದ್ವಿ. ಸೊ ಈವ್ನಿಂಗ್ 5 o'clock ಆಗಿತ್ತು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ. ವೆದರ್ ತುಂಬ ಕೋಲ್ಡ್ ಆಗಿತ್ತು. ನೀರನ್ನು ಮುಟ್ಟಿದ್ರೆ ಫ್ರಿಜ್ ವಾಟರ್ ಅಷ್ಟು ಕೋಲ್ಡ್ ಆಗಿತ್ತು. ಸಖತ್ ಎನ್ವಿರಾನ್ಮೆಂಟು, ಹೊಸ ಎಕ್ಸ್ಪೀರಿಯನ್ಸು. ಈ ಒಂದು ವೆದರು, ಈ ಒಂದು ಸೀನರಿ ಅನ್ನೋದು ಹೊಸದು ನಮಗೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಈ ಒಂದು ಲ್ಯಾಂಡ್ಸ್ಕೇಪನ್ನು. ದಿಸ್ ಈಸ್ ಬಿಯಾಸ್ ರಿವರ್ ಇನ್ ಕುಲು ಸಿಟಿ. ಸೊ ನಾವು ಸಹ ರಿವರ್ ರಾಫ್ಟಿಂಗನ್ನು ಮಾಡಿದ್ವಿ. ಒಂದು ಕಡೆ ಕೇಳಿದ್ವಿ, ಸ್ವಲ್ಪ ಜಾಸ್ತಿ ಹೇಳಿದ್ರು. ಸರಿ, ವೈಷ್ಣೋದೇವಿ ಟೆಂಪಲನ್ನು ನಾವು ವಿಸಿಟ್ ಮಾಡಿ ಬರೋಣ ಅಂತ ಬಂದ್ವಿ. ವೈಷ್ಣೋದೇವಿ ಟೆಂಪಲ್ ಆಪೋಸಿಟಲ್ಲೇ ನಮಗೆ ಒಂದು ರಿವರ್ ರಾಫ್ಟಿಂಗ್ ಪಾಯಿಂಟ್ ಸಿಕ್ತು. ಸೊ ಎದುರುಗಡೆ ನೀವು ನೋಡ್ತಾ ಇರುವಂಥದ್ದು ಇದೇ ವೈಷ್ಣೋದೇವಿ ಟೆಂಪಲ್. 5 o'clockಗೆ ಬಾಗಿಲು ಹಾಕ್ಬಿಟ್ಟಿದ್ರು. ಸೊ ನಮಗೆ ದರ್ಶನ ಅನ್ನೋದು ಸಿಗಲಿಲ್ಲ. ಸೊ ನೆಕ್ಸ್ಟ್ ರಿಟರ್ನ್ ಬರ್ತಾ ಹೋಗೋಣ ದರ್ಶನಕ್ಕೆ ಅಂತ ನಾವು. ಸೊ ಇದು ವೈಷ್ಣೋದೇವಿ ಟೆಂಪಲ್. ನಾವು ಹೋದಾಗ ಬಾಗಿಲು ಹಾಕ್ಬಿಟ್ಟಿತ್ತು. ರಿವರ್ ರಾಫ್ಟಿಂಗನ್ನು ಇಲ್ಲಿ ಟ್ರೈ ಮಾಡಿದ್ವಿ. ಸೊ ರಿವರ್ ರಾಫ್ಟಿಂಗ್ ಬೆಲೆ ಒಂದು ಪ್ರೈಸ್ ನೋಡೋದಾದರೆ, ಒಂದು ಬೋಟ್ಗೆ 8 persons ಹೋಗ್ಬೋದು. ಪರ್ ಪರ್ಸನ್ 800 to 1000 rupees ಚಾರ್ಜ್ ಮಾಡ್ತಾರೆ. ಸೊ ಪಕ್ಕದಲ್ಲೇ ನಮಗೆ ಒಂದು ಶಾಲ್ ಫ್ಯಾಕ್ಟ್ರಿನೂ ಸಹ ಇದೆ, ಅದನ್ನು ಸಹ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ರಿವರ್ ರಾಫ್ಟಿಂಗನ್ನು ಮಾಡಿದ್ವಿ. ಈಗ ಶಾಲ್ ಫ್ಯಾಕ್ಟ್ರಿಗೆ ವಿಸಿಟನ್ನು ಕೊಡೋಣ.
ಇಲ್ಲಿ ನಮಗೆ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಸಲ್ಲಿ ಶಾಲ್ಸು, ಸ್ವೆಟರ್ಸು, ಒಂದು ಜರ್ಕಿನ್ಸು ಈ ರೀತಿ ಎಲ್ಲ ಅವೈಲೇಬಲ್ ಇರುತ್ತೆ. ನಾವು ಸ್ವಲ್ಪ ಇಲ್ಲಿ ಪರ್ಚೇಸಿಂಗನ್ನು ಮಾಡಿದ್ವಿ. ಶಾಲ್ಸು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 200-250 ಸಿಗುತ್ತೆ. ರ್ಯಾಬಿಟ್ ಊಲ್ ಶಾಲ್ಸು, ಸ್ವೆಟರ್ಸ್ ಇಲ್ಲಿ ತುಂಬ ಫೇಮಸ್ಸು. ಅದು ತುಂಬ ಚೆನ್ನಾಗಿ ಚಳಿಯನ್ನು ತಡೆಯುತ್ತೆ. ಸೊ ಈ ರೀತಿ ಲೇಡೀಸ್ದು ಒಂದು ಟಾಪ್ಸು ಸಹ ಅವೈಲೇಬಲ್ ಇತ್ತು. ಇದು ಸ್ಟಾರ್ಟಿಂಗ್ ಫ್ರಮ್ 350 ಅಂತ ಹೇಳಿದ್ರು. ಸೊ ಈ ಜರ್ಕಿನ್ಸ್ ಎಲ್ಲ ನಮಗೆ 2000 ಅಂತ ಹೇಳಿದ್ರು, ಬಟ್ ಸ್ವಲ್ಪ ಡಿಸ್ಕೌಂಟು ಮಾಡಿಕೊಟ್ರು. 1500ಗೆ ಈ ಒಂದು ಸೂಪರ್ ಜರ್ಕಿನ್ಸು ಒಂದು ತಗೊಂಡ್ವಿ, ಚೆನ್ನಾಗಿತ್ತು. ಮತ್ತು ವೆರೈಟೀಸ್ ಆಫ್ ಸ್ವೆಟರ್ಸು, ವೆರೈಟೀಸ್ ಆಫ್ ಫ್ಯಾಬ್ರಿಕ್ಸಲ್ಲಿ ಅವೈಲೇಬಲ್ ಇತ್ತು. ಶಾಲ್ಸ್ ಅಷ್ಟೇ 200-150ಗೆಲ್ಲ ಶಾಲ್ಸ್ ಇತ್ತು. 900-1000ವರೆಗೂ ಶಾಲ್ಸ್ ಅನ್ನೋದು ಬೇರೆ ಬೇರೆ ಫ್ಯಾಬ್ರಿಕ್ಸಲ್ಲಿ ಇತ್ತು. ಸೊ ಈ ರೀತಿ ರೆಗ್ಯುಲರ್ ಸ್ವೆಟರ್ಸು ಸಹ ಇತ್ತು. ಇದು ಸಹ ಬೇರೆ ಫ್ಯಾಬ್ರಿಕ್ಸಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ 250-300 ಸ್ಟಾರ್ಟಿಂಗ್ ಪ್ರೈಸು, ಬಟ್ ಸ್ವಲ್ಪ ಬಾರ್ಗೇನ್ ಮಾಡಲೇಬೇಕು. देखिए देखो, इनके ऊपर आपका 300 से ऊपर आपका 20% ऑफ आएगा. देखिए देखो, ये 550 का है, 440 तक पड़ेगा. देखिए कलर मिलेगा इसमें ना, डिजाइन देखो आप. ये भी आपका 550 का 440 तक. देखिए कुल्लू डिजाइन देखो. देखिए ये वाला 650 का 520 तक पड़ेगा. कलर मिलेगा इसमें. और एक ये देखो, ये भी 550 का 440 तक. ये भी ज्यादा, ये 950 का 760. ये बहुत साइड चलने वाले हैं यहाँ पे ना, लाइट और ब्राइट कलर पे हैं. इसमें कलर मिल जाएगा और भी. ये देखो, ये कितना? ये 950 का 760. ये 1050 का 840 तक, 840 तक. ಸೊ ಇಲ್ಲಿ ಪಶ್ಮೀನಾ, ಕಾಶ್ಮೀರಿ, ರ್ಯಾಬಿಟ್ ಊಲ್ ಬೇರೆ ಬೇರೆ ಫ್ಯಾಬ್ರಿಕ್ಸ್ಗೆ ಬೇರೆ ಬೇರೆ ಬೆಲೆಗಳಿರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 200-250, 350 ಆ ರೀತಿ ಇರುತ್ತೆ. ಇದು 150 ಶಾಲ್, ಇದು ಸ್ಟೋಲ್ ಥರ ಇತ್ತು. ಇದೆಲ್ಲ 150 ಇದೆ ಮಿನಿಮಮ್ಮು. ಅದು ಬಿಟ್ಟರೆ 300 ಮೇಲೇ ಬೇರೆ ಬೇರೆ ಫ್ಯಾಬ್ರಿಕ್ಸ್ಗೆ ಬೇರೆ ಬೇರೆ ಒಂದು ಪ್ರೈಸಸ್ ಇರುತ್ತೆ. ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಶಾಲ್ಸ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು. ರ್ಯಾಬಿಟ್ ಊಲ್ ಸ್ವೆಟರ್ಸು ತುಂಬಾ ಫೇಮಸ್ಸು. ಅದು ತುಂಬಾ ಬೆಚ್ಚಗೆ ಇರುತ್ತೆ ಅಂತ ಹೇಳಿದ್ರು, ಬಟ್ ಸ್ವಲ್ಪ ಕಾಸ್ಟ್ಲಿ ಅದು ರ್ಯಾಬಿಟ್ ಊಲ್ ಆದ್ದರಿಂದ. ಈ ರೀತಿ ಲೇಡೀಸ್ದು ಟಾಪ್ಸು ಸಹ ಅವೈಲೇಬಲ್ ಇತ್ತು. ಇದೆಲ್ಲ 350-360 ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿದ್ರು. ಬೇರೆ ಬೇರೆ ಸೈಜಸ್ಸಲ್ಲೂ ಇರುತ್ತೆ. ಸೊ ಇದು ರ್ಯಾಬಿಟ್ ಊಲ್ ಸ್ವೆಟರು ತುಂಬಾ ಚೆನ್ನಾಗಿತ್ತು. ನಾವು ಸಹ ಒಂದು ಪರ್ಚೇಸ್ ಮಾಡಿದ್ವಿ. ಬೇರೆ ಬೇರೆ ಡಿಸೈನ್ಸಲ್ಲಿ, ಕಲರ್ಸಲ್ಲಿ ಇತ್ತು. ಸೊ ಕುಲ್ಲೂನಲ್ಲಿ ಶಾಲ್ ಫ್ಯಾಕ್ಟ್ರಿ ವಿಸಿಟ್ ಆದಮೇಲೆ ನೆಕ್ಸ್ಟ್ ರಿವರ್ ರಾಫ್ಟಿಂಗನ್ನು ಮಾಡಿದ್ವಿ. ಸಖತ್ ಎಕ್ಸೈಟಿಂಗ್ ಆಗಿತ್ತು. ಒಂದು ಬೋಟಲ್ಲಿ 6 to 8 ಪರ್ಸನ್ಸನ್ನು ಕೂರಿಸ್ತಾರೆ. 800-1000 rupees ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಸೊ ಇದು 3 kilometers, 5 kilometers, 8 kilometers ಅಂತ ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ಇರುತ್ತೆ. ಶಾರ್ಟ್ ಡಿಸ್ಟೆನ್ಸ್ಗೆ ನಿಮಗೆ 800 rupees ಚಾರ್ಜ್ ಮಾಡ್ತಾರೆ. ಲಾಂಗ್ ಡಿಸ್ಟೆನ್ಸ್ಗೆ ಸ್ವಲ್ಪ ಜಾಸ್ತಿ ಚಾರ್ಜನ್ನು ಮಾಡ್ತಾರೆ. ನಾವು ಶಾರ್ಟ್ ಡಿಸ್ಟೆನ್ಸ್ 2 kilometers, 3 kilometers ನಾವು ತೊಗೊಂಡಿದ್ದು. ಅದೇ ನಮಗೆ ತುಂಬಾ ಭಯ ಆಗಿತ್ತು. ಸಂಜೆ ಆಗಿದ್ದರಿಂದ ನೀರು ಸಹ ತುಂಬ ಕೋಲ್ಡ್ ಆಗಿತ್ತು, ಫ್ರಿಜ್ ವಾಟರ್ ಥರ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ತುಂಬ ಭಯ ಆಗ್ತಾ ಇತ್ತು. ಬಂಡೆ ಕಲ್ಲುಗಳ ಮೇಲೆಲ್ಲ ಹೋಗುತ್ತೆ ಇದೊಂದು ರಿವರ್ ರಾಫ್ಟಿಂಗ್ ಅನ್ನೋದು. ಕೆಲವು ಕಡೆ ನೀರು ತುಂಬ ಫೋರ್ಸ್ ಆಗಿ ಬರ್ತಾ ಇರುತ್ತೆ, ಬೋಟು ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಹತ್ತುತ್ತೆ. ಸಖತ್ ಭಯ ಆಗುತ್ತೆ ನಮಗೆ. ನೀರು ಪೂರ್ತಿ ಮೈ ಮೇಲೆಲ್ಲ ಚೆಲ್ಲುತ್ತೆ. ಸೊ ಅವ್ರು ಕೊಡುವಂಥ ಡ್ರೆಸ್ಸನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ, ಇಲ್ಲ ಬಾಡಿ ಫುಲ್ಲು ಒದ್ದೆ ಆಗೋಗುತ್ತೆ. ಸೊ ರಿವರ್ ರಾಫ್ಟಿಂಗ್ ಟೈಮಲ್ಲಿ ನಾವು ವಿಡಿಯೋಸನ್ನು ಮಾಡೋದಕ್ಕಾಗೋದಿಲ್ಲ, ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೋಬೇಕು. ವಿಡಿಯೋಸ್ ಅವರೇ ಬೇಕಿದ್ರೆ ಮಾಡಿಕೊಡ್ತಾರೆ. 500-1000 ಚಾರ್ಜ್ ಮಾಡ್ತಾರೆ. ರಿವರ್ ರಾಫ್ಟಿಂಗ್ ಟೈಮಲ್ಲಿ ಭಯ ಅಂತೂ ಖಂಡಿತ ಆಗುತ್ತೆ, ಬಟ್ ಸಖತ್ ಥ್ರಿಲ್ಲಿಂಗ್ ಆಗಿ, ಎಕ್ಸೈಟಿಂಗ್ ಆಗಿ, ಮಜವಾಗೂ ಇರುತ್ತೆ. ಸೊ ನೆಕ್ಸ್ಟ್ ಸೀರೀಸು ಮನಾಲಿ ಸೈಟ್ ಸೀಯಿಂಗ್ ಇರುತ್ತೆ. ಮಿಸ್ ಮಾಡದೆ ಆ ವಿಡಿಯೋಸು ವಾಚ್ ಮಾಡಿ. ಥ್ಯಾಂಕ್ ಯು.